ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಶಂಕರ್ ಬದಿ. ನಾನಿವತ್ತು ನಮ್ಮ ಸಿಂಧನೂರಿಗೆ ಹೋಗ್ತಾ ಇದ್ದೀನಿ. ಬೆಳಗ್ಗೆನೇ ಬೇಗ ಬಂದೆ. ಇವನಿಗೆ ಫೋನ್ ಮಾಡಿದ್ರೆ ನನ್ನ ಫ್ರೆಂಡ್ ಯಾವಾಗಾದರೂ ಬರ್ರಿ, ನೀವು 5:30 ಬಂದರೂ ಬರ್ತಾನೆ, 4 ಗಂಟೆಗೆ ಬಂದರೂ ಬರ್ತಾನೆ, 6 ಗಂಟೆಗೆ ಬರ್ತಾನೆ. ನಾನು ಹೋದರೆ ಫಸ್ಟ್ ಪಿಕಪ್ ಮಾಡೋದೇ ಇವನು. ಅದಾದಮೇಲೆ ನಮ್ಮಮ್ಮ ನಾವು ಹೋಗಿದ್ದೀನಿ ಅಂತ ಹೇಳಿ ಖುಷಿಗೆ ಮಂಡಕ್ಕಿ ಒಗ್ಗರಣೆ ಮಾಡಿದ್ಲು. ಭಾಳ ಅಂದರೆ ಭಾಳ ಟೇಸ್ಟ್ ಇತ್ತು. ಅದು ನೆಕ್ಸ್ಟ್ ಲೆವೆಲ್, ಕೇಳಂಗೆ ಇಲ್ಲ. ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಈರುಳ್ಳಿ ಬಜ್ಜಿ, ಇದನ್ನು ಫುಲ್ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ. ನಮ್ಮ ಅಮ್ಮನ ಕೈಯಾಗ ರುಚಿ ತಿಂದುಬಿಟ್ರೆ ಒಂಥರ ಖುಷಿ. ನಮ್ಮಪ್ಪ ಮತ್ತು ಎಲ್ಲಪ್ಪ ಇಬ್ಬರು ಬೈತಿರ್ತಾರೆ, ಯಾಕಂದ್ರೆ ನಮ್ಮಮ್ಮಗ ಮಗ ಬಂದ ಅಂತ ಜೋರು ಮಾಡ್ತೆ ಅಂತೇಳಿ. ಫ್ರೆಂಡ್ಸ್, ಇವತ್ತು ನಾವು ಬಂಗಾಲಿ ಕ್ಯಾಂಪ್ 4 ಬಂದಿದ್ದೀವಿ ಮೀನು ಎಲ್ಲ ತರೋಕ್ಕೆ. ನೋಡಿ ಇಲ್ಲಿ ಹೆಂಗಿದೆ. ಇದು ಫಿಶ್ ಮಾರ್ಕೆಟು, ಬಂಗಾಲಿ ಕ್ಯಾಂಪ್ದು. ಇಲ್ಲಿ ನಿಮಗೆ ನಾನಾ ಥರದ ಫಿಶ್ಶು ಮತ್ತು ತರಕಾರಿ ಎಲ್ಲ ಫ್ರೆಶ್ ಐಟಮ್ಸ್ ಸಿಗ್ತವೆ. ಇವ್ರ ಹತ್ರನೇ ಕೇಳೋಣ ಬನ್ನಿ, ಫಿಶ್ ಎಲ್ಲಿಂದ ಬರುತ್ತೆ ಅಂತೇಳಿ. ಫುಲ್ ಫ್ರೆಶ್ अच्छा रहता ना, एकदम बटन से नंबर 1 है। बटन से नंबर 1 है। अब ये कहाँ से, यहाँ यहीं पे करते हैं या बाहर से है? इधर से आपके कैंप में ही करते हैं? नहीं, फिर मतलब इधर से 20-50 किलोमीटर आगे जाना पड़ता है। 50 किलोमीटर आगे उधर से इधर लेके आते हैं क्या? लेकिन फ्रेश रहता है, दिन का दिन लेके आता है। हाँ, अच्छा है भाई। 1.5 किलो लगा। 400 रुपये किलो। 400 रुपये किलो। ये काउंट का ऊपर रेट रहता। हाँ, थोड़ा छोटा काउंट रहा, छोटा रेट रहता, रेट कम डेली फ्रेश। डेली नंबर में बराबर, डेली फ्रेश। हमारा नंबर वीडियो में हमारा नंबर डालेंगे। लो तो बीच में यूपी में कर दो तुम्हारा पूरा। आपका नाम? हमारा नाम सुशील शील। हाँ भैया, ये कहाँ से आता है आइटम? ये कलकत्ता से आता है। कलकत्ता से आता है। फ्रेश है? हाँ, फ्रेश है, जिंदा आता है। जिंदा है? हाँ। कैसा किलो भैया है? ये 500 रुपये किलो। 500 रुपये किलो। ये आपका जगह का नाम क्या है इधर? ये RS नंबर 2। RS नंबर 2 सिंधनूर तालुक RS नंबर 2। हाँ, ओके, ठीक है। आपको कितना चाहिए? 2 किलो। हमारे को 2 किलो। ಈಗ ಇದು ಮುಗಿಸ್ಕೊಂಡು ನಾವು ಇವಾಗ ನೆಕ್ಸ್ಟ್ ಹೊರಟಿರೋದೇ RH ನಂಬರ್ 3ಗೆ. ಇಲ್ಲಿ ಅಂತೂ ನಿಮಗೆ ಹಣ್ಣು, ತರಕಾರಿ ಮತ್ತು ಇನ್ನೂ ನಾನಾ ಬಗೆಯ ಒಂದು ತರಕಾರಿಗಳು ಸಿಗುತ್ತೆ. ಅಂದರೆ ಸೂಪರ್ ಫ್ರೆಶ್ ಇರ್ತವೆ. ಯಾಕಂದರೆ ಇವರು ಇಲ್ಲೇ ಸ್ವಂತ ಅವ್ರ ಹೊಲದಲ್ಲೇ ಬೆಳೆದು ಪ್ರತಿದಿನವೂ ಹೀಗೆ ಫ್ರೆಶ್ ಐಟಮ್ಸ್ ಎಲ್ಲ ತೊಗೊಂಬರ್ತಾರೆ. ಹೊಲದಲ್ಲೇ ಬೆಳೆದಿರೋದು. ನೀವು ನೋಡಿ ಎಷ್ಟು ನೀಟಾಗಿದ್ದಾವೆ ಎಲ್ಲ. ಭಾಳ ಶ್ರಮಜೀವಿಗಳು ಇವರು. ಯಾಕಂದರೆ ಬೆಳಗ್ಗೆ ಹೊಲದಲ್ಲೆಲ್ಲ ಬೆಳೆದು ಮತ್ತು ಸಾಯಂಕಾಲ ಅದೇ ಫ್ರೆಶ್ ಐಟಮ್ಸ್ನ ತೊಗೊಂಬರ್ತಾರೆ. ಇಲ್ಲಿ ನಮ್ಮ ಸಿಂಧನೂರು ಜನ ಆಲ್ಮೋಸ್ಟ್ ತುಂಬ ಜನ ಬಂದು ಇಲ್ಲೇ ತೊಗೊತಾರೆ. ಯಾಕಂದರೆ ನಿಮಗೆ ಡೈಲಿ ಫ್ರೆಶ್ ಸಿಗುತ್ತೆ. ನೋಡಿ ಎಷ್ಟು ಗ್ರೀನು, ಎಷ್ಟು ಫ್ರೆಶ್ ಆಗಿ ಇರ್ತವೆ ಅಂದರೆ ಅಷ್ಟು ಚೆನ್ನಾಗಿರ್ತವೆ. ನೀವು ಒಂದ್ಸರಿ ಅಕಸ್ಮಾತ್ ಆ ಕಡೆ ಹೋದರೆ ಹೋಗಿ. ಇವನು ನಮ್ಮ ತಮ್ಮ ಗಜೇಂದ್ರಗಢದಿಂದ ಬಂದಿದ್ದ. ಇವನು ಇಲ್ಲಿದೆಲ್ಲ ನೋಡಿ ಇವನು ತುಂಬ ಪರ್ಚೇಸ್ ಮಾಡಿದೆ. ಯಾಕಂದರೆ ಫಿಶ್ಶು, ಏಡಿ ಈ ಥರ ಎಲ್ಲ ತೊಗೊಂಡು ತುಂಬ ಖುಷಿ ಆದ ಅವನು. ನೋಡಿ ಇವರು ವ್ಯಾಪಾರಸ್ಥರು, ಇವರು ಮುಖದಲ್ಲಿ ನೋಡಿ ಎಷ್ಟು ನಗ್ತಾ ಇದ್ದಾರೆ, ಸಂತೋಷದಿಂದ ಇರ್ತಾರೆ. ಇದು ವ್ಯಾಪಾರ ಮಾಡ್ತಿದ್ದಾರೋ ಏನೋ ಅಂತ ಗೊತ್ತೇ ಆಗಲ್ಲ. ಅಷ್ಟು ನಕ್ಕೊಂಡು ಮಾತಾಡಿಕೊಂಡು ಚೆನ್ನಾಗಿರ್ತಾರೆ. ನೋಡಿ ಇದು ಒಂಥರ ಬೇರೆ. ಇದು ನೋಡಿ ಎಲ್ಲ ಊರಿನ ಹಿರಿಯರು ಎಲ್ಲ ಒಬ್ರಿಗೊಬ್ರು ಫ್ರೆಂಡ್ಸು ಅಳತೆ ಹೊಡ್ಕೊಂಡು ಸೂಪರ್ ಪೀಸಾಗಿರ್ತಾರೆ. ಒಂಥರ ನೆಮ್ಮದಿ ಜೀವನ. ನಮ್ಮ ಊರ ಕಡೆ ಎಲ್ಲ ಸೂಪರ್ ಇರುತ್ತೆ. ನನಗಂತೂ ತುಂಬ ಇಷ್ಟ ಈ ಊರಿಗೆಲ್ಲ ಬರೋಕ್ಕೆ. ಮತ್ತು ಇಲ್ಲಿ ಸ್ಪೆಷಲ್ ಏನಂದರೆ, ನೀವು ದಸರಾ ಟೈಮಲ್ಲಿ ಬಂದರೆ ದುರ್ಗಾದೇವಿ ಪೂಜೆ ಮಾಡ್ತಾರೆ. ಅದಂತೂ ನೋಡೋಕ್ಕೆ ನಿಮಗೆ 2 ಕಣ್ಣು ಸಾಲಲ್ಲ. ಅಷ್ಟು ಜನ, ಅಷ್ಟು ಗ್ರ್ಯಾಂಡಾಗಿ, ಅಷ್ಟು ನೀಟಾಗಿ ಮಾಡ್ತಾರೆ ದುರ್ಗಾದೇವಿ ಪೂಜೆ. ಇವರೆಲ್ಲ ಹಿರಿಯರು. ಇಲ್ಲಿ ನನಗೆ ಕೇಳಿದೆ, ಇಲ್ಲಿ ರಸಮಲಾಯಿ ಮತ್ತು ಇವೆಲ್ಲ ಜಾಮೂನ್ ಅವೆಲ್ಲ ತುಂಬ ಚೆನ್ನಾಗಿ ಸಿಗ್ತವೆ. ನನಗೆ ಕೇಳಿದೆ, ಅಲ್ಲಿ ಹೇಳಿದ್ದು ಒಂದೇ ಅಂಗಡಿ ಹೆಸರು ದೀಪಕ್ ಅಂತ ಹೇಳಿ. ಅಲ್ಲಿ ಹೋದೆ, ನಾನು ನೋಡಿದೆ, ತುಂಬ ಚೆನ್ನಾಗಿತ್ತು. ನಾನು ಲಾಸ್ಟ್ ಟೈಮು ಟ್ರೈ ಮಾಡಿದ್ದೆ, ಚೆನ್ನಾಗಿತ್ತು. ಅದಕ್ಕೆ ನಾನು ಅವ್ರಿಗೆ ಹುಡ್ಕೊಂಡು ಹೋಗಿ ಕೇಳಿದಾಗ ನನಗೆ ಜನನೂ ಅದೇ ಹೇಳಿದರು. ಅದಕ್ಕಾಗಿ ನಾನು ಇವಾಗ ತೊಗೊಂಡಿದ್ದೀನಿ ಒಂದು 2 ಪೀಸು. ಮತ್ತು ನಾನು, ನಮ್ಮ ಅಪ್ಪ
ಎಲ್ಲರೂ ಒಂದೆರಡು ಪೀಸ್ ತೊಗೊಂಡು ತಿಂದು ಖುಷಿಯಾಗಿ ಮತ್ತೆ ವಾಪಸ್ ಬಂದ್ವಿ. ಇವು ನಮ್ಮ ತಮ್ಮನೇ ಅವನು ನೋಡಿ ಅಣ್ಣ ಎಷ್ಟು ಚೆನ್ನಾಗಿದ್ದಾವಣ ಇಲ್ಲಿ ಅಂತೇಳಿ ನೋಡಿ. ಹಿಂಗಿದೆ ಸೂಪರ್ ಟೇಸ್ಟ್ ಇದೆ, ಸೂಪರ್ ಅಷ್ಟೇ.